ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ಬೆಳಗ್ಗೆ ಎದ್ದೊಳ್ತಾ ಇದ್ದಂಗೆ ಯಾರು ಕರೆಯೋಣ ಅಂತ ಕುತ್ಕೊಂಡೆ. ಇವತ್ತು ಲೇಟ್ ಆಗ್ಬಿಟ್ಟೈತೆ. ಸೊ ಸಪ್ರೇಟಾಗಿ ಅದೇ ಒಂದು ವ್ಲಾಗ್ ಮಾಡ್ಕೊಂಡು ಕುತ್ಕೊಳಕ್ಕಾಗಿಲ್ಲ. ಸೊ ನನಗೆ ಇವತ್ತೆಲ್ಲ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನೆನ್ನೆ ಹಾಕಿದ ಬ್ಲಾಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೊ ಇನ್ನೂ ನೀವು ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕಾಗೆ ಲೈಕ್ ಮಾಡಿ. ಓಕೆ ಗೈಸ್, ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ಗೈಸ್, ಹಾಲು, ಕ್ಯಾಲ್ಸಿಯಂ ಫಾರ್ ದಿ ಡೇ. ಹಸುಗಳನ್ನೆಲ್ಲ ನಮ್ಮ ಅಣ್ಣ ತೊಳಿತಾವನೆ, ನಾನು ಒಂದೊಂದನ್ನೇ ಆಚೆ ಕಟ್ಟಾಕ್ತಾ ಇದ್ದೀನಿ. ಹೇಳಿಯಮ್ಮ, ಇವತ್ತೇನೋ ನಮ್ಮ ಪಡ್ಡೆ ಸ್ವಲ್ಪ ಸ್ಲೋ ಆಗೋತೈತೆ. ಮೋಸ್ಟ್ಲಿ ಅದಕ್ಕೂ ಮೂಡ್ ಮೇಲೆ ಡಿಪೆಂಡ್ ಅನಿಸ್ತೈತೆ. ಮೂಡ್ ಚೆನ್ನಾಗಿದ್ದಾಗ ಚೆನ್ನಾಗಿ ಓಡ್ತೈತೆ, ಇಲ್ಲಾಂದರೆ ನೋಡಿ ನೋಡಿ ಏನೇನೋ ನೋಡ್ಕೊಂಡು ಆ್ಯಕ್ಟಿವ್ ಆಯ್ತಾಯಿದೆ. ನಮ್ಮ ಮಂಜಣ್ಣವರು ಪೀಸಕ್ಕೆ ನಿಂತ್ಕೊಂಡವನೆ. ಗುರು ಏನಾದ್ರು ಮಾತಾಡ್ಗುರು. ಸಮೇನು ಇದೆ, ಈ ಪಡ್ಡಕ್ಕೇನೆ ಕೊಡಿಸಿದ್ರು. ನಡಿಯಮ್ಮ. ಮತ್ತೆ ಎಲ್ಲ ಜಾಲಿನಾ? ಇವತ್ತೆಲ್ಲಿ ಪ್ರೋಗ್ರಾಮು? ಕುದುರೆಗೆರೆ. ನಮ್ಮದು ಐತಪ್ಪ, ಹೋಗ್ಬೇಕು. ಸೊ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಹಸುದು ಮೂಗ್ದಾರ ಲೈಟಾಗಿ ಕಟ್ಟಾಗಿತ್ತು. ಸೊ ಅದನ್ನು ನಾವು ಹೊಸ ಮೂಗ್ದಾರ ಹಾಕಿದ್ರು, ಸುಮ್ಮನೆ ವೇಸ್ಟು ಈ ಚೆನ್ನಾಗಿರೋ ಮೂಗ್ದಾರ. ಸೊ ಇನ್ನೊಂದು 2 ದಿವಸ ಚೆನ್ನಾಗಿ ಯೂಸ್ ಆಗಲಿ ಅಂದ್ಬಿಟ್ಟು ಈ ಥರ ಕಾಟನ್ ದಾರ, ಮೂಟೆ ಕಟ್ಟೋ ದಾರ ಬರುತ್ತಲ್ಲ ಕಾಟನ್ದು, ಅದನ್ನು ಮೂಟೆ ಹೊಲಿಯೋ ದಾರ ಅದನ್ನು ಕ್ಲೀನಾಗಿ ಈ ಥರ ಕಟ್ಟಿ ಮಡಗಬೇಕು. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ನಮ್ಮಪ್ಪ ಚೆನ್ನಾಗಿದೆ. ಸೊ ನೋಡ್ಬೋದು, ನಗು ನಾಚಿಕೆ ಬಂದ್ಬಿಡ್ತು ನಮ್ಮ ಅಪ್ಪಂಕ. ಇವಾಗ ಮೇವು ಕೊಯ್ಯೋಣ ಅಂತ ಬಂದಿದ್ದೀನಿ. ಕುಡ್ಗೋಲ್ಲಿ ನೋಡ್ಬೋದು. ಸೊ ಇವಾಗ ಮೇವು ಕೊಯ್ದುಬಿಟ್ಟು ಇವತ್ತೆಲ್ಲೋ ಒಂದು ಕಡೆ ಹೋಗೋದೈತೆ ಊಟಕ್ಕೆ. ಸೊ ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಊಟಕ್ಕೆ ಹೋಗ್ಬಿಡ್ಬೇಕು. ಬನ್ನಿ ತೋರಿಸ್ತೀನಿ, ಒಳ್ಳೆ ಬಾಡೂಟ ಐತೆ ಇವತ್ತು ಮಾತ್ರ. ಸೊ ಇವತ್ತಿನ ನಾಷ್ಟಾ ಚಪಾತಿ ಮತ್ತು ತಂಗ್ಳು ಚಿಕನ್. ನೆನ್ನೆ ರಾತ್ರಿ ಮಾಡಿದ್ರು ಚಿಕನ್ನು, ಅದ್ರ ಜೊತೆ ಚಪಾತಿ. ನೈಸ್. ಇವಾಗ ಮಧ್ಯಾಹ್ನ ಆಯಿತು ಅಂತ ಹೇಳಿ ಹಸುಗಳನ್ನೆಲ್ಲ ಒಳಕಟ್ಟಾಗ್ತಾ ಇದ್ದೀರಿ. ಸೊ ಬಿಸಿ ಜಾಸ್ತಿ ಇರೋದ್ರಿಂದ ಹಸುಗಳು ಸೈಲೆಂಟಾಗಿ ಮನೆ ಕಡೆ ಓಡ್ಬೇಕಾಯ್ತು. ಬಮ್ಮ ಬಾ ಬಾ ಬಾ. ಸೊ ಗೈಸ್, ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದಿದ್ದೀನಿ. ಇವಾಗ ಊಟಕ್ಕೆ ಹೋಗಬೇಕು, ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆಗಬೇಕು. ಸೊ ಬಟ್ ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ಸ್ವಲ್ಪ ತಣ್ಣ ಫ್ಯಾನ್ ಕೆಳಗಿರೋಣ ಅಂದ್ಬಿಟ್ಟು ಆರಾಮಾಗಿ ಕೂತ್ಕೊಂಡಿದ್ದೀನಿ ಗೈಸ್. ಅಲ್ಲಿ ಬೇರೆ ಬಿಸಿಲು ಬೇರೆ, ಇವಾಗ ರಾತ್ರಿ ಎಲ್ಲ ಮಳೆ, ಮಧ್ಯಾಹ್ನ ಎಲ್ಲ ಬಿಸಿಲು, ಬೆಳಗ್ಗೆ ಎಲ್ಲ ಮಳ. ಹೆವಿ ವೆರೈಟಿ ಐತೆ ಕ್ಲೈಮೇಟ್. ನೋಡೋಣ ಗೈಸ್. ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದಾಯಿತು. ಇವಾಗ ಊಟಕ್ಕೆ ಹೋಗಬೇಕು. ಬನ್ನಿ ಹೋಗೋಣ. ಕುದುರೆಗೆರೆ, ಲೆಟ್ಸ್ ಗೋ ಟು ಕುದುರೆಗೆರೆ. ಇನ್ನೊಂದು ಪೀಸ್. ಬೋಟಿಯನ್ನು ಮಾಡಿರ್ತದೆ ಗೊತ್ತದ ನಾವು.
ಬಿರಿಯಾನಿ ಹಾಂ ಸಾಕು ಸಾಕು ಬಿರಿಯಾನಿ ವೈಟ್ ರೈಸ್ ಅಣ್ಣ ಸ್ವಲ್ಪ ಅಣ್ಣ ರಸ ಇದ್ರಕ್ಕೆ ಹಾಕಿ ಇರಲ್ಲ ಒಂದು ಸ್ವಲ್ಪ ರಸ. ರೈಸ್ ಇವಾಗ ನೀವು ನೋಡ್ತಾ ಇದ್ದೀರಾ ನೋಡಿ, ಇದೇ ತೇರು. ಈಗಲೂ ಕೂಡ ಎತ್ತಿನ ಬಂಡಿಯಲ್ಲೇ ತೇರು ಮಾಡೋರೆ. ನೈಸ್. ಮತ್ತು ಇದು ದೇವಸ್ಥಾನ ಆಯಿತು. ಸೊ ಇವಾಗ ಊಟ ಎಲ್ಲ ಆಯಿತು, ಹೊರಡೋದು. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ನಮ್ಮಪ್ಪ ಹಂಗೆ ಬಾಪ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ತಗೊಂಬರೋಣ ಅಂತ ಅಂದರು. ಸೊ ನೋಡ್ತಾ ಇದ್ದೀರಾ, ನುಗ್ಗೆ ಸೊಪ್ಪು ದೋಟಿಯಲ್ಲಿ ಎಳಿತಾವ್ರೆ. ಓಕೆ, ಏನಿಲ್ಲ, ಸುಮ್ಮನೆ ನಾವು ಯಾವತ್ತು ಸಾಮಾನ್ಯವಾಗಿ ನುಗ್ಗೆ ಸೊಪ್ಪು ಕೀಳಲ್ಲ. ಸುಮ್ಮನೆ ಇಲ್ಲಿ ಬಾಡಿಗೆ ಮನೆಯವರು ಅವರು ಇವರೆಲ್ಲ ಕಿತ್ಕೊಂಡು ಹೋಗಿ ಗಿಡ ಮುರಿಯೋದೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ನಾವೇ ಕ್ಲೀನಾಗಿ ಗಿಡನೆಲ್ಲ ಎಳೆದು ಕ್ಲೀನ್ ಮಾಡ್ಕೊಂಡು ಆ ಸೊಪ್ಪು ಅಟ್ಲೀಸ್ಟ್ ಮನುಷ್ಯರು ತಿಂದಿಲ್ಲ ಅಂದರೂ ನಮ್ಮ ಮೇಕೆಗಳ್ಗಾದ್ರು ಹಾಕಂತೀರಿ ಅಂತ ಅಷ್ಟೇ. ನೋಡ್ಬೋದು ನಮ್ಮ ರಾಜಮಾತೆಯವರು ಏನೋ ಸೊಪ್ಪು ಕಟ್ತಾವ್ರೆ. ಇಲ್ಲಿ ನಮ್ಮ ಮಹಾರಾಜರು ಕೂಡ ಕುತ್ಕೊಂಡವ್ರೆ ಅವ್ರ ಪಕ್ಕ. ಸೊ ನಾವು ಸಾಮಾನ್ಯ ಪ್ರಜೆ, ಇವ್ರು ಹೇಳಿದ್ದನ್ನು ಮಾಡ್ತಾಯಿದ್ದೀವಿ, ಸಿಂಪಲ್. ಸೊ ಗೈಸ್, ಲೈಫಲ್ಲಿ ಇದ್ದರೆ ನಮ್ಮ ಅಪ್ಪ ಅಮ್ಮ ಥರ ಇರಬೇಕು ಕಪಲ್ಸು. ನೋಡಿ, ಸಂತೆಗಂತ ಅವತ್ತಾವ್ರೆ ಯಂಗ್ ಕಪಲ್ಸ್. ನಡೀರಿ, ಯಾರು ಇವಾಗ ತರ್ದಿರೋದು? ನೋಡ್ರಿ, ಬಾಯ್ ಗೈಸ್. ಇವತ್ತಿನ ದಿನ ಅಲ್ಲ ಆಲ್ಮೋಸ್ಟ್ ಮುಗೀತು. ಸೊ ಅದಕ್ಕೆ ಪೆಪ್ಸಿ ಕುಡ್ಕೊಂಡು ಚಿಲ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಿಗೋಣ ಮತ್ತೆ ನಾಳೆ, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಪ್ಲೀಸ್. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಓಕೆ ಫ್ರೆಂಡ್ಸ್, ಸೊ ನಾನು ನಿಮ್ಮ ದೀಕ್ಷಿತ್, ಸೈನಿಂಗ್ ಆಫ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.